5 ವರ್ಷ ಹಿಡಿದು ಮಾಡಕತ್ತಿದ್ದಾರೆ ಸರ್. ಒಂದು 200-250 ಹಿಡ್ಕೊಂಡು 2-3 ಚೀಲ ಬರ್ತಾವೆ. ಇದು ಮ್ಯಾಲ ಮಾಡಿಕೆಸ ಇದು ಊರ್ಬೇಕ್ರಿ, ಗಜನೆ ಊರ್ಬೇಕಾ? ಆರಿಸಿ ತಗೋಬೇಕ್ರಿ. ದಮ್ ಗಡ್ಡಿ ಟ್ರಾಕ್ಟರ್ಲಿ ನೇಗ್ ಹೊಡೆದು ಗಳೆ ಹೊಡೆದು ಹೊಲ ಹದ ಮಾಡ್ಕೋಬೇಕ್ರಿ. ತಿಂಗಳಿಗೆ ಇದಾಗ ಹೂವು ಆಗ್ಯದ್ರಿ. ಎಣ್ಣೆ ಹೊಡಿಬೇಕು. ಈಗ ಜೇನು ಹುಳ ಅವು ಇವು ಬಂದು ಹೀರ್ತಾವ್ರಿ. ಇದು ಬೀಜ ಆಗ್ಯದ ನೋಡ್ರಿ. ತೆನಿ ಇದು ಕಡ್ಕೊಳ್ಳೋದ್ರಿ, ಕಟ್ ಮಾಡ್ಬೇಕು. ಬೀಜ ಚಂದ ಬರ್ತದ್ರಿ. ಚಂದ ಬರ್ತದೇನ್ರಿ? ನೀರ್ ಕಮ್ಮಿ ಬಿತ್ತ ಸೊಟ್ಟ ಆಗ್ತದ್ರಿ. ಗಜರಿ ಮಾಡ್ದೇವ್ ಅಂದ್ರೆ ಹಿಂದ 4 ದನ ಬದುಕ್ತಾವ, 4 ಎತ್ತು ಬದುಕ್ತಾವ, ದನಗಳು ಗಾಂವ್ ಆತಾವ. ಹೈನ ದನ ಇದ್ರೆ ಹೈನ ಹಾಲು ಹೆಚ್ಚಿಗೆ ಕೊಡ್ತಾವ. ಹಲೋ ಸ್ನೇಹಿತರೆ, ಸ್ವಾಗತ ಸವಾಲ್ ಕೃಷಿಗೆ. ನಾನು ನಿಮ್ಮ ಅಗ್ರಿಕಲ್ಚರ್ ಇಂಜಿನಿಯರ್ ರಾಘು ಮಾತಾಡೋದು. ಸ್ನೇಹಿತರೆ, ಇವತ್ತು ನಾನು ಗುಲ್ಬರ್ಗ ಜಿಲ್ಲೆಯ ಗುಲ್ಬರ್ಗ ತಾಲೂಕಿನ ಮೆಳ್ಕುಂದ ಬಿ ಒಳಗಿದ್ದೀನಿ ಆ್ಯಕ್ಚುಲಿ. ಸೊ ಈ ಒಳಗೆ ನಿಮಗೆ ಯಾವ ಥರ ಬೀಜ ಉತ್ಪಾದನೆ ಮಾಡ್ಬೋದು ಗಜರಿದು ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ರಿಕ್ವೆಸ್ಟ್ ಏನಂದ್ರೆ, ಇದು ವಿಡಿಯೋ ಇಷ್ಟ ಆದ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ರೈತರು ಶೇರ್ ಮಾಡಿರಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು, ನಿಮ್ಮ ಊರು ಹೇಳ್ರಿ ಸರ್. ನನ್ನ ಹೆಸರು ಮಾದೇವಪ್ಪ ಕೊಳ್ಳೂರಿ. ನಮ್ಮ ಊರು ಮೆಳ್ಕುಂದ ಬಿ. ಮೆಳ್ಕುಂದ ಬಿ ಇದೆ ಸರ್. ಸರ್ ಇದು ಎಷ್ಟು ವರ್ಷದಿಂದ ಗಜರಿದು? ನಾವು 5 ವರ್ಷ ಹಿಡಿದು ಮಾಡಕತ್ತಿದ್ದಾರೆ ಸರ್. 5 ವರ್ಷದಿಂದ ಮಾಡ್ತೀರಿ ಸರ್? ಹೌದು. ಅಂದ್ರೆ ಇದು ಬೀಜ ನೀವೇ ರೆಡಿ ಮಾಡ್ಕೋತೀರಿ? ನಾವು ಸ್ವಂತ ಮಾಡ್ಕೋತಿದ್ದಾರೆ ಸರ್. ಸ್ವಂತ ಮಾಡ್ಕೋತೀರಿ ಸರ್? ಹೌದು ಸರ್. ಅಂದ್ರೆ ನೀವು ಬೀಜನೂ ಮಾಡ್ತೀರಿ? ಮಾರ್ತಿದ್ದಾರೆ. ಓಹೋ, ಅಂದ್ರೆ ಹ್ಯಾಂಗ್ ಕೆಜಿ ಹ್ಯಾಂಗ್ ಸೇರ್ ಮಾಡ್ತೀರಿ ಸರ್? ಒಂದು 200-250 ಹಿಡ್ಕೊಂಡು ಇದು ಮಾಡಕ್ಕೆ ಒಂದು ಸೇರಿ ಮಾರ್ತೀವಿ. ಒಂದು ಸೇರಿ ಮಾಡ್ತೀರಿ. ಅಂದ್ರೆ ಬೀಜ ಸಲುವಾಗಿ ಎಷ್ಟು ಎಕರೆ ಹಾಕಿರಿ ಸರ್ ನೀವು? ಬೀಜ ಸಲಕ ಒಂದು 20-30 ಮಡಿ ಮಾಡ್ಕೋತೇವ್ರಿ. ನಮ್ಮ ಸ್ವಂತ ಮನಿ ಸಲ್ಯಾಕ. ಮನಿ ಸಲುವಾಗಿ ಅವು ಹೆಚ್ಚಾದ್ರೆ ನಾವು ಮತ್ತವ್ರಿಗೆ ಕೊಡ್ತೇವ್ರಿ. ನಮ್ಮ ಸಲ್ಯಾಕೆ ಒಂದು 20-30 ಮಡಿದು 20-30 ಮಡಿದು ಮಾಡ್ಕೆ ಊರ್ಗ್ತೇವ್ರಿ. ಅದು 20-30 ಮಡಿ ಒಳಗೆ ಸರ್ ಎಷ್ಟು ಸೇರ್ ಬರ್ತಾರೆ ನಿಮಗೆ? ಅವ್ರು ಒಂದು 2-3 ಚೀಲ ಬರ್ತಾವ್ರಿ. ಚೀಲ ರೀ? ಅಂದ್ರೆ ಒಂದು ಚೀಲನ ಎಷ್ಟು ಸೇರ್ ರೀ ಅವು ಒಂದು 50-60 ಸೇರ್ ಆತಾವ್ರಿ. 50-60 ಸೇರ್ ರೀ? ಅಬಾಬಾ. ಅಂದ್ರೆ ಸರ್ ಇದು ಮಾರಾಟ ಮಾಡ್ಬೇಕಂದ್ರೆ 200-250 ರೂಪಾಯಿನ ಮಾಡ್ತೀವಿ. ಇದಕ್ಕೆ ಬೀಜ ನೀವು ರೆಡಿ ಮಾಡ್ಬೇಕಂದ್ರೆ ಬೀಜ ಹಾಕ್ಬೇಕಾ ಗಜರಿ ಹಾಕ್ಬೇಕು? ಗಜರಿ ಊರ್ಬೇಕ್ರಿ. ಗಜರಿ ಊರ್ಬೇಕು, ಮಡಿ ಮಾಡಿ ಸಾಲ್ ಬಿಡ್ಬೇಕು, ಮರಿ ಮಾಡ್ಬೇಕು. ಅದಕ್ಕೆ DAP ಹಾಕ್ಬೇಕ್ರಿ. ಹಾಕಿ ಮಡಿ ಏನದ ಇದು ಮ್ಯಾಲ ಮಾಡಿ ಇದು ಊರ್ಬೇಕ್ರಿ. ಫುಲ್ ಗಜರಿ ಊರ್ಬೇಕಾ? ಗಜರಿ ಅರ್ಧ ಕಟ್ ಮಾಡ್ಬೇಕ್ರಿ. ಅರ್ಧ ಕಟ್ ಮಾಡಿ ಊರಾದ್ರಿ. ಇದು ಊರದ ಬಳಕ ಇದು ಮ್ಯಾಲ ಹೇಳ್ತದ್ರಿ. ಅದು ಹೆಂಗ್ ಸರ್ ಸ್ವಲ್ಪ ತೋರಿಸಿ ಸರ್ ನಮಗೆ. ಎಲ್ಲಿದೆ ಸ್ವಲ್ಪ ಇದು ಮಾಡಿ. ಇಲ್ಲಿದಲ್ರಿ. ಈಗ ರೀ ಇದು ಹಿಂಗೆ ಬರ್ತದೆ ರೀ. ಓಕೆ. ಈ ಪ್ರಕಾರ ಈ ಥರ ಊರಿದ್ಮೇಲೆ ಈ ಪ್ರಕಾರ ಇದೆ ಹಿಂಗೆ ಊರ್ದಾವ ಅಂದ್ರೆ ಇದು ಪ್ರಕಾರ ಇದು ಬರ್ತದೆ ರೀ. ಬಂದ್ಬಿಡ್ತದೆ ಸರ್? ಹಾಂ ರೀ. ಮ್ಯಾಲ ಬಂದ ಬಳಕ ಅದು ಈ ಪ್ರಕಾರ ಹೂವು ಬರ್ತದೆ ರೀ. ಈ ಪ್ರಕಾರ ಬರ್ತದೆ ಸರ್. ಸರ್ ಈಗ ನಾವು ಗಜರಿ ಹಾಕ್ಬೇಕಂದ್ರೆ ಯಾವ ಥರ ನಾವು ಸೆಲೆಕ್ಟ್ ಮಾಡ್ಬೇಕ್ರಿ? ಚೆನ್ನಾಗಿ ನಾವು ಇಳುವರಿ ಬರಬೇಕು. ಇದು ಗಜರಿ ಇದು ಚಲೋ ತೊಗೋಬೇಕ್ರಿ. ಚಲೋ ತೊಗೋಬೇಕಂತ ಚಲೋ ಆರಿಸಿ ತೊಗೋಬೇಕ್ರಿ. ದಮ್ ಗಡ್ಡಿ ಚಲೋ ಇದು ಹುಳುಕ ಇದು ಏನು ಇರಬಾರ್ದು, ಖರಾಬ್ ಇರಬಾರ್ದು. ಚಲೋ ಗಜರಿ ತೊಗೊಂಡು ಕಟ್ ಮಾಡಿ ಈ ಪ್ರಕಾರ ನಾವು ಊರ್ದೇವಪ್ಪ ಅಂದ್ರೆ ಮುಂದೆ ಬೀಜ ಚಲೋ ಬರ್ತದೆ. ಹೌದೇನು ಸರ್? ಈಗ 1 ಮಡಿ ಅಂದ್ರೆ ಸರ್ 1 ಮಡಿನಾಗ ಎಷ್ಟು ಗಜರಿ ಹಾಕ್ಬೇಕ್ರಿ? ಒಂದು ಮಡಿ ಅಂತ ದೊಡ್ಡ ಮಾಡ್ಕೊಂಡ್ರ ಮಕ್ಕಳು ಕೊಡ್ತಾವ್ರಿ. ಸಣ್ಣ ಮಾಡ್ಕೊಂಡ್ರೆ ಥೋಡೆ ಕೊಡ್ತಾವ್ರಿ. 50-100 ರೂಪಾಯಿ ಗಜ್ರಿ ಕೊಡ್ತಾವ ಸರ್. ಸರ್ ಇದು ಬಿತ್ತಿದಾದ್ಮೇಲೆ ಸರ್ ಇದಕ್ಕೇನು ಗೊಬ್ಬರ ಏನಾರ ಹಾಕ್ಬೇಕ್ರಿ? DAP ಹಾಕದ್ರಿ. DAP ಹೌದ್ರಿ. ಓಕೆ ಸರ್. ಓಕೆ. ಅದಕ್ಕಿಂತ ಮುಂಚೆ ಏನಾರ ಉಳಿಮೆ ಇದಕ್ಕೇನಾರ ಮಾಡ್ಬೇಕು? ನೇಗ್ಲ ಗಳೆ ಹೊಡೆದು ಎಲ್ಲ ಟ್ರಾಕ್ಟರ್ಲೆ ನೇಗ್ಲ ಹೊಡೆದು ಗಳೆ ಹೊಡೆದು ಹೊಲ ಹದ ಮಾಡ್ಕೋಬೇಕ್ರಿ. ಹದ ಮಾಡ್ಕೊಂಡಿ ಅದು ಮಡಿ ಪಿಡಿ ಮಾಡ್ಕೊಂಡು ಊರ್ಬೇಕ್ರಿ. ಓಕೆ ಸರ್. ಓಕೆ. ಅಂದ್ರೆ ಆ ಟೈಮ್ನಾಗ DAP ಹಾಕ್ಬೇಕ್ರಿ? ಓಕೆ ಸರ್. ಇದು ಎಷ್ಟು ತಿಂಗಳಿಗೆ ನಾವು ಬೀಜ ಚಲೋ? ಇದು 4 ತಿಂಗಳಿಗೆ ಬರ್ತದೆ ನೋಡ್ರಿ ಬೀಜ. 4 ತಿಂಗಳಿಗೆ? ನಮ್ಮ ನಾರ್ಮಲ್ ಗಜರಿ ಬರುತ್ತೆ ಸರ್? ಇದು ನಾರ್ಮಲ್ 3 ತಿಂಗಳಿಗೆ ಬರ್ತದೆ ರೀ. ಅದು ನಮ್ಮ ನಾರ್ಮಲ್ 3 ತಿಂಗಳು. ಇದು 1 ತಿಂಗಳು ಹೆಚ್ಚಿಗೆ ತೋತದ್ರಿ. ಬೀಜ ಪೂರಾ ಬೀಜ ಇದು ಮಾಡ್ಕೋಬೇಕಲ್ರಿ. ಈ ಪ್ರಕಾರ ಇದು 3 ತಿಂಗಳಿಗೆ ಇದಾಗ ಹೂವು ಆಗ್ಯದ್ರಿ. ಇದು 1 ತಿಂಗಳು ಹೆಚ್ಚಿಗೆ ತೋತದ್ರಿ ಇದು. ಓಕೆ ಸರ್. ಇನ್ನೊಂದು ತಿಂಗಳು ಹೆಚ್ಚಿಗೆ ತಗೋತದ್ರಿ ಇದಕ್ಕೂ. ಇನ್ನೂ 1 ತಡಿ 2 ತಡಿ ನೀರು ಹೆಚ್ಚಿಗೆ ಉಡ್ಸೋತದ್ರಿ ಇದು ಬೀಜದು. ಇದು ಕಮ್ಮಿ ಉಡ್ಸೋತದ್ರಿ. ಓಕೆ ಸರ್. ಓಕೆ. ಆಮೇಲೆ ಇದಕ್ಕೇನ್ರ ಕಳೆ ಅಂತದ್ದು ಕಳಿನಾಶಕ ಮಾಡ್ಬೇಕ್ರಿ. ಮಾಡ್ಬೋದ್ರಿ. ಎಣ್ಣೆ ಹೊಡಿಬಾರ್ದ್ರಿ. ಎಣ್ಣೆ ಹೊಡಿಬೇಕ್ರಿ. ಈಗ ಜೇನು ಹುಳ ಅವು ಇವು ಬಂದು ಹೀರ್ತಾವ್ರಿ, ರಸ ಹೀರ್ತಾವ್ರಿ. ಅವಾಗ ಕಾಳು ಬರೋಬರಿ ಕಟ್ಕೊಳಲ್ರಿ. ಸ್ವಲ್ಪ ಯಾವ್ದಾದ್ರೆ ಎಣ್ಣೆ ವಾಸಿದ್ದ ಎಣ್ಣೆ ಸಿಂಪಡಿಸ್ಬೇಕ್ರಿ. ಹೌದೇನು ಸರ್? ಈಗೆಲ್ಲ ಪರಾಗಸ್ಪರ್ಶ ಮಾಡಬೇಕು, ಚೆನ್ನಾಗಿ ಮಾಡ್ಬೇಕಂತ ಹೇಳ್ತಾರ. ಇದ್ರೊಳಗೆ ಹಂಗಿಲ್ಲ ಏನು ಸರ್? ಇಲ್ರಿ. ಓಕೆ ಸರ್. ಓಕೆ. ಇನ್ನು ನೋಡ್ರಿ ಸ್ನೇಹಿತರೆ ಯಾವ ಥರ. ಆಮೇಲೆ ಸರ್ ಇವೆಲ್ಲ ಬೀಜನೇ ಬರೀ ಬೀಜ ಬರ್ತಾವ್ರಿ. ಈ ಬೀಜ ಬರ್ಲಾಗತ್ತಾವ್ರಿ ಸರ್. ಓಕೆ. ಈ ಸಣ್ಣ ಬೀಜನೇ ರೀ ಇದು. ಇವು ಬಾರಿಕೆ ಏನು ಸರ್? ಇದು ಹೂವು ಬಂದ್ಮೇಲೆ ಯಾವ ಥರ ನೀವು ಬೀಜ ರೆಡಿ ಮಾಡ್ಬೇಕು? ಇದು ಹೂವು ಬಂದದ ಅಂತೇಳಿ ಈ ಹೂವದಿಂದ ಇದು ಬೀಜ ಬರ್ತದೆ. ಈ ಬೀಜ ಬರ್ತದೆ. ಇದು ಬೀಜ ತಗೊಂಡು ಕಟ್ ಮಾಡ್ಬೇಕೇನ್ರಿ? ಇದು ಇದು ಕಾಯ್ದು ಇದು ತೆನಿ ಒಣಗದ ಬಳಕ್ರಿ. ಇದು ಬೀಜ ಆಗ್ಯದ ನೋಡ್ರಿ ಇದು. ಓಕೆ. ಈಗ ರೀ ಇದು ಬೀಜ ಆಗ್ಯದ ನೋಡ್ರಿ. ಇದು ನೀರ್ ಹುಡ್ಕೋತ ಇನ್ನೊಂದ್ ತಡಿ 2 ತಡಿ ನೀರ್ ಹುಡ್ಕೋದಕ್ಕ ಇದು ಬೀಜ ಒಣಗ್ತದ್ರಿ. ಇದು ತೆನಿ ಇದು ಒಣಗಬೇಕು. ಇದಕ್ಕೆ ತೆನಿ ಇದು ಕಡ್ಕೊಳ್ಳೋದ್ರಿ. ಕಟ್ ಮಾಡ್ಬೇಕು.
ಇದೆ ರೀ ಒಣಗಿದ ಮೇಲೆ ಕಟ್ ಮಾಡ್ಬೇಕು. ಒಣಗದ ಬೆಳಕ ಓಕೆ. ಒಣಗದ ಬೆಳಕ ಈ ನಮನ ಕಟ್ ಮಾಡ್ಕೊಂಡ್ರಿ ಇದು ಮಾಡ್ಕಿಸ ಬಡ್ಕೊಳ್ಬೇಕ್ರಿ. ಇದೆಲ್ಲ ಬೀಜ ಉದುರ್ತದ ಕೈಲಿಂದ ಬಡಿಬೇಕು. ಹಾಂ ರೀ ಬಡಿಗೆ ತೊಳೆದು ಬಡಿಯೋದು ಕಣ ಮಾಡೋದು ಬಡ್ಕೊಳ್ಳೋದ್ರಿ ಅಷ್ಟೇ ಇದು. ಹಾಂ ರೀ ಬಡ್ಕೊಂಡ್ ಕೇಸಂದ್ರೆ ಇದು ಮಾಡ್ಕೊಂಡ್ರೈತ್ರಿ ಪೂರ ಬೀಜ ಕಡಿಗೆ ಬರ್ತಾರೆ ಒಣಗದ ಬೆಳಕ ಕಣಿಗೆ ಬರ್ತದೆ ಸರ್. ಓಕೆ ಸರ್. ಆಮೇಲೆ ಇದಕ್ಕೆ ನೀರು ಎಷ್ಟು ಹೆಂಗ್ ಬಿಡ್ಬೇಕು ಸರ್? ಇದಕ್ಕೆ ಡೈಲಿ ಬಿಡ್ಬೇಕಾ ಹೆಂಗ್ ಸರ್? ಇಲ್ರಿ ವಾರಕ್ಕೊಮ್ಮರಿ. ವಾರಕ್ಕೊಮ್ಮ 12 ಹಿಂಗ ಹೊಲ ಇದು ಮಾಡಿ ಹಂಗ ಒಣಗ್ತಾ ಹಂಗ ಹೊಲ ಆರ್ಲಾರ್ದಂಗ ಒಣಗಲಾರ್ದಂಗ ನೀರ್ ಹುಡ್ಕೋತ ಹೋಗ್ಬೇಕ್ರಿ. ಹೌದೇನ್ ಸರ್? ಬೀಜ ಚಂದ ಬರ್ತದ್ರಿ. ಚಂದ ಬರ್ತದೇನ್ರಿ? ನೀರ್ ಕಮ್ಮಿ ಬಿತ್ತ ಸೊಟ್ಟ ಆಗ್ತದ್ರಿ. ಸರ್ ಇದು ಯಾವ ತಿಂಗಳಾಗ ನಮಗೆ ಚೆನ್ನಾಗಿ ಬೀಜ ಹಾಕ್ಬೇಕಂದ್ರೆ ಯಾವ ತಿಂಗಳ ಆಗ್ಬೇಕು ಸರ್? ಇದು ನಾವು ಬೀಜ ಉತ್ಪಾದನೆ ಮಾಡ್ಬೇಕಂದ್ರೆ ದಸರಿ ಟೈಮ್ನಾಗ ರೀ. ದಸರಿ ಟೈಮ್ನಾಗ ಸರ್? ದಸರಿ ಟೈಮೇ ಕರೆಕ್ಟ್ ಅದ ಇದು. ಓಕೆ ಓಕೆ. ಅಂದ್ರೆ ದಸರಿ ಟೈಮ್ನಾಗ ಬಂತಂದ್ರೆ ಈ ಟೈಮ್ನಾಗ ಬಂದ್ಬಿಡ್ತದೆ. ಬರ್ತಾರೆ. ಓಕೆ ಸರ್. ಓಕೆ. ಆಮೇಲೆ ಇದು ನೀವು ನೆಕ್ಸ್ಟ್ ಈಗ ಹಾಕ್ಬೇಕಂದ್ರೆ ಬೆಳೆ ಹಾಕ್ಬೇಕು ನೆಕ್ಸ್ಟ್ ಇಯರ್ ಹಾಕ್ಬೇಕಲ್ರಿ? ಹಾಂ ರೀ. ಅಷ್ಟ ತನಕ ಬೀಜ ಏನಾಗಲ್ಲ? ಏನಾಗಲ್ರಿ. ಇನ್ನ 15 ರೋಜ್ ಬಿಟ್ಟು ಇನ್ನ ಮುಂದೆ ಇದ್ರ ತನ ಬೀಜ ಚಂದ ಆಗ್ತದ್ರಿ. ಇದು ಚಲೋ ಆಗ್ತದೆ ಸರ್. ಓಕೆ ಸರ್. ಓಕೆ ಓಕೆ. ಆಮೇಲೆ ನಿಮಗೆ ಮಾರ್ಕೆಟಿಂಗ್ ಏನು ಎಲ್ಲಿ ನೀವೇ ಲೋಕಲ್ ಮಾಡ್ಕೋತೀರಿ? ನಾವು ಲೋಕಲ್ ನಮ್ಮ ಮನೆ ಪೂರ್ತಿ ಮಾಡ್ಕೋತೇವ್ರಿ. ಹೆಚ್ಚಾದ್ರೆ ಊರಾಗ ಒಬ್ರಿಗೊಬ್ರು ಕುಟ್ಕೋತೇವ್ ತೋತೇವ್. ಓಕೆ ಸರ್. ನಾವು ಬಜಾರ್ ಅದೇನು ಮಾಡಿರ್ಲಿ ಮಕ್ಕಳು ಹಚ್ಚಿಲ್ಲ, ಥೋಡೆ ಹಚ್ಚತೇವ್ರಿ. ನಮ್ ಹಾಕ ಪ್ರತಿ ಹಾಕ ಒಂದ್ 10-20 ಶೇರ್ ಉಳಿದ್ರು ಮತ್ತೊಬ್ರಿಗೆ ನಾವು ಯೂಸ್ ಮಾಡ್ಕೊ ಕೊಟ್ಟು ಬಿಡ್ತೇವ್ರಿ. ಈಗ ನಮ್ಮ ರೈತರು ಅದೇ ಖಾಲಿ ಬೀಜಲಿಂದ ಅದೇ ಪಡಿಬೇಕಂದ್ರೆ ಎಷ್ಟು ತನಕ ಮಾಡ್ಕೋಬೋದ್ರಿ? ಮಾಡ್ಕೋಬೋದ್ರಿ. ಒಂದ್ ಎಕರೆಗೆ ಮಾಡ್ಕೊಂಡ್ರೆ 1 ಎಕರೆಗೆ ಬಕ್ಕಳ ಬರ್ತದ್ರಿ. ಬಕ್ಕಳ ಬರ್ತದ್ರಿ. ಅದು ಅಂದ್ರೆ ಅಂದಾಜ ನಿಮ್ ಅದು ಅಕಾಡಿ ಆ ಸೈಡ್ದಾಗ ಮಾಡ್ತಾರೆ. ಮಾದನಿಪುರ್ಗೆ ಅದು ಬಕ್ಕಳ ಮಾಡ್ತಾರೆ, ಮಾರಾಟ ಮಾಡ್ತಾರ ಅವ್ರು. ನಂಬಲ್ಲಿ ಯಾರು ಇಲ್ರಿ. ನಾವು ಪೂರ್ತಿಯಾಗಿ ಮಾಡ್ಕೋತೇವ್. 10-20 ಶೇರ್ ನಮಗೆ ಹಾಕೊಂಡ್ ಉಳಿದ್ರು ಮತ್ತೊಬ್ರಿಗೆ ನಾವು ಅಟ್ಟಿ ಇದು ಮಾಡ್ಕೊಂಡ್ ಬಂದಿದ್ದೇವ್ರಿ. ಆಮೇಲೆ ಸರ್ ಏನಾದ್ರು ರೋಗ ಬರ್ತದೆ ಸರ್ ಯಾವ ಟೈಮ್? ಎಣ್ಣೆ ಅದೇ ಇದ್ರದ್ದು ಎಣ್ಣೆ ಹೊಡ್ಕೋತ ಹೋಗೋದ್ರಿ. ಏನಾರ ಕಿಡಿ, ಕರಿ ಕಿಡಿ, ಹಸಿರು ಕಿಡಿ, ಒಮ್ಮೆ 2 ಸರಿ ಎಣ್ಣೆ ಉದುರ್ಸದ್ರಿ. ಓಕೆ ಸರ್. ಓಕೆ ಅಷ್ಟೇ ರೀ. ಮತ್ತೇನಿಲ್ರಿ. ಓಕೆ ಸರ್. ನಮ್ಮ ರೈತರಿಗೆ ಏನ್ ಹೇಳ್ತೀರಿ ಸರ್? ಇದು ಮಾಡಿದ್ರೆ ಹೆಂಗ ಲಾಭ ಅದ? ಚಲೋ ಅದಾರಿ. ಚಲೋ ಅದಾರಿ. ಮಾಡ್ಬೇಕ್ರಿ. ಮಾಡ್ಬೇಕ್ರಿ. ಓಕೆ ಸರ್. ಏನಾರ ಕಷ್ಟ ಅದ ಏನ್ರ? ಏನಿಲ್ರಿ, ಕಷ್ಟ ಇಲ್ರಿ. ನಾವು ಏನಾರ ಗಜರಿ ಮಾಡ್ದೇವ್ ಅಂದ್ರೆ ಹಿಂದ 4 ದನ ಬದುಕ್ತಾವ, 4 ಎತ್ತು ಬದುಕ್ತಾವ. ಅಂತ ಇಂತ ಗಜರಿ ತಿತ್ತಾವ, ತಪ್ಪಲ್ ತಿತ್ತಾವ. ಮೇವಿಂದ ಅನುಕೂಲ ಅದ. ದನಗಳು ಗಾಂವ್ ಆತಾವ. ಹೈನ ದನ ಇದ್ರೆ ಹೈನ ಹಾಲು ಹೆಚ್ಚಿಗೆ ಕೊಡ್ತಾವ. ಚಲೋ ಅದರಿ. ಮಾಡ್ಕೋಬೇಕು ಸರ್. ಸರ್ ಥ್ಯಾಂಕ್ ಯು ಸರ್. ಇದು ವಿಡಿಯೋ ನಮ್ಮ ರೈತರಿಗೆ ಭಾಳ ಪಸಂದ್ ಬರ್ತದೆ ಸರ್. ರೈತರ ಸಲುವಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಇದು ಎಷ್ಟು ಕೆಜಿ ಇರ್ತದ್ರಿ? ಇದು 25 kg ತನಕ ಇರ್ತದೆ ನೋಡಿ. 25 ಕೆಜಿ ರೀ. 25 ಕೆಜಿ. ಇದೇ 400 ರೂಪಾಯಿ ಹೋಗ್ತದೆ ಅಂದ್ರೆ? ಸರಿ ಬಾರೋ ಬಸ್ ಬಾರೋ. ನೀವು ಸರಿ ಅಲ್ಲಿ ಕಾಲ್ ಜಾಡ್ತಾರೆ. ನೀರು ಹಾಕಿ ಹಂಗೆ ಹೊಡಿಬಾರ್ದು. ಹಾಂ ಹಾಂ. ದಂಡಿ ಅದಲ್ರಿ. ಇದು ಅದಲ್ರಿ ಮಡು 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 ಮಾಲ್ ಹಟ್ಟೆ ಅದರಿ ಇವತ್ತು.